ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಡೌನ್ಲೋಡ್ ಶೇರ್ ಚಾಟ್. ಮುಖಂಡರಾದ ಶಶಿಕಾಂತ್ ಬಾಡಗಿ ವಕೀಲರು, ರಾಮು ಮರೇಳರ್, ಮಿತೇಶ್ ಪಟ್ಟಣ, ಅದೇ ರೀತಿ ಸಮಾಜದ ಮುಖಂಡರಾದ ಮಹಂತೇಶ ಸದಾನಂದ ಬಾಡಗಿ, ಗೌತಮ್ ಅಶೋಕ್ ಪರಂಜಪೆ, ಸಂದೀಪ್ ಘಟಕಾಂಬಳೆ, ಸಿದ್ದನಿಂಗ ಮಡ್ಡಿ, ಮಂಜು ನೂಲಿ, ಸುಕುಮಾರ್ ಕಾಂಬಳೆ, ನಿಶಾಂತ್ ಮಡ್ಡಿ, ವಿನಾಯಕ್ ಕಾಂಬಳೆ, ಸುಶಾಂತ್ ನಿಡೋಣಿ, ಮಂಜು ಕಾಂಬಳೆ, ಕಿರಣ್ ದ್ಯಾಮಣ್ಣವರ್, ಸಾಗರ ಕಾಂಬಳೆ, ವಿಷ್ಣುವರ್ಧನ್ ಮಡ್ಡಿ, ಸೂರಜ್ ಪರಂಜಪೆ, ಸಿದ್ದು ಕಾಂಬಳೆ ಇವರ ಸಂಪೂರ್ಣ ಮುಖಂಡರು ಕೂಡಿಕೊಂಡು ಸಂವಿಧಾನ ಉಳಿಸಿಕೊಳ್ಳೋಣ ಅಂದುಕೊಂಡು ಶಶಿಕಾಂತ್, ಮಿತೇಶ್, ರಾಮು, ಮಹಂತೇಶ್, ಗೌತಮ್ ಇವರ ನೇತೃತ್ವದಲ್ಲಿ ಸಮಾಜ ಸಂವಿಧಾನ ಉಳಿಸಿಕೊಳ್ಳೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ತುಂಬಾ ಅಪರತಪರ ಮಾಡಿದ್ದು, ಇದರಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿರುವ ಮೀಸಲಾತಿ ಒಡೆದುಕೊಡಲು ಸರ್ಕಾರ ಮುಂದಾಗಿದೆ. ಸರ್ಕಾರಕ್ಕೆ ಅಥಣಿ ತಾಲೂಕಿನ ಮುಖಂಡರು ಆಗ್ರಹ ಮಾಡುತ್ತಿದ್ದಾರೆ. ಏನಂದ್ರೆ, ಸಂವಿಧಾನದಲ್ಲಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ 18% ಮೀಸಲಾತಿ ಇದ್ದು, ಇದರ ಭಾಗದಲ್ಲಿ ಒಳ ಮೀಸಲಾತಿ ಅಂತ ಕೆಲ ಸಂಘಟನೆಗಳು ಹೋರಾಟಕ್ಕೆ ಇಳಿದುಕೊಂಡಿವೆ. ಮೊದಲೇ ಮೇಲ್ಜಾತಿಯಾದ RSS ನಮ್ಮ ದೇಶದ ಸಂವಿಧಾನವನ್ನು ಒಪ್ಪಿಕೊಳ್ಳಲ್ಲ. ಅತಂತ್ರಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮೇಲ್ಜಾತಿಯ ಗುಲಾಮರಾಗಿ ಸಂವಿಧಾನ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. 18% SC STಗೆ ಮೀಸಲಾತಿ ಇದ್ದು, ಈ 18% ಮೀಸಲಾತಿಗೆ ತುಂಬಾನೇ ಇದೆ ಅಂತ ಹೇಳಿಕೊಳ್ಳುತ್ತಿದ್ದಾರೆ. 18% ಮೀಸಲಾತಿಯಲ್ಲಿ 101 ಉಪಜಾತಿ ಕೂಡಿಸಿಕೊಂಡು ಇದೇ ಮೀಸಲಾತಿ ದೊಡ್ಡದಿದೆ ಅಂತ ಪ್ರತಿ ಸಭೆಯಲ್ಲೂ ಮಾತನಾಡ್ತಿದ್ದಾರೆ. ಹಾಗಿದ್ರೆ 18% ಮೀಸಲಾತಿಯಲ್ಲಿ 101 ಉಪಜಾತಿ ಕೂಡಿಸಿಕೊಂಡರೆ ಭಾಗ ಮಾಡಿದ್ರೂ ಕೂಡ 1% ಮೀಸಲಾತಿ ಕೂಡ ನಮಗೆ ಸಿಗದಂತೆ ಆಗುತ್ತೆ. ಆದರೆ ಮೇಲ್ಜಾತಿ ಜನರಿಗೆ ಬಾಬಾ ಸಾಹೇಬರ ಹೆಸರಿನಲ್ಲಿ ಶಾಸಕರು ಹಾಗೂ ಲೋಕಸಭಾ ಸದಸ್ಯರು ಹಲವಾರು ಯೋಜನೆಗಳನ್ನು ಪಡೆದುಕೊಂಡು ತಳಮಟ್ಟದ ಜಾತಿಗೆ ಗೊಂದಲ ರೂಪಿಸಿಕೊಳ್ಳುತ್ತಿದ್ದಾರೆ ಅಲ್ಲವೋ ಎಂದು ಎಂಥ ನಾಚಿಕೆಗೇಡಿನ ಸರ್ಕಾರ ಇದು. ಕೆಲವೊಂದು ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದವರನ್ನ ಮೀಸಲಾತಿ ಹೆಸರಿನಿಂದ ಅವರನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಅಂತ ಹೇಳಿ ಅವರವರ ನಡುವೆಯೇ ಜಗಳ ತಂದು ಅವರು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುತ್ತಿದ್ದಾರೆ. ಇದು ಒಂದು ಗೋಳಾದ್ರೆ, ಒಳ ಮೀಸಲಾತಿಗಾಗಿ ಮಾದಿಗ ಸಮಾಜ ಹೋರಾಟ ಮಾಡ್ತಾ ಇದೆ. ಇವತ್ತಿನ ಯುವಕರು, ಕೆಲ ದಲಿತ ಮುಖಂಡರು ರಾಜ್ಯದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಮಾಡಿಕೊಳ್ಳುವುದು ತಪ್ಪು. ಬಾಬಾ ಸಾಹೇಬ್ರು ಎಲ್ಲರಿಗಾಗಿ ಸಂವಿಧಾನ ಬರೆದುಕೊಟ್ಟಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ, ಸಂವಿಧಾನವನ್ನ ಉಳಿಸಿಕೊಳ್ಳೋಣ ಅಂದು ಅಥಣಿ ತಾಲೂಕಿನ ಮುಖಂಡರಾದ ಇವರು ಎಲ್ಲರೂ ಕೂಡಿಕೊಂಡು ರಾಜ್ಯದಲ್ಲಿ ನಡೆದುಕೊಳ್ಳುವಂತಹ ಪ್ರತಿಭಟನೆಗಳಿಗೆ ಕಡ್ಡಾಯವಾಗಿ ನಿಯಂತ್ರಣಗೊಳಿಸೋಣ. ನೀವು ಕೂಡಿ ಬಾಬಾ ಸಾಹೇಬರ ರಥವನ್ನ ಕಟ್ಟೋಣ. ತಾಲೂಕು, ಜಿಲ್ಲಾ ಮತ್ತು ರಾಜ್ಯದಲ್ಲೂ ಕೂಡ ಸಂಪೂರ್ಣ ದಲಿತರ ಸರ್ವಜಾತಿಯ ಸಂವಿಧಾನ ಉಳಿಸಿಕೊಂಡು ಜೈ ಭೀಮ್ ಎನ್ನೋಣ. ಡೌನ್ಲೋಡ್ ಶೇರ್ ಚಾಟ್. ಇವರು ಅಥಣಿ ತಾಲೂಕಿನ ಮುಖಂಡರು. ಈ ಮಾತಿಗೆ AT ನ್ಯೂಸ್ನ ಸಂಪಾದಕರಾದ ಮಹೇಂದ್ರ ಎನ್ ರಾಜಂಗಳೆ ಅವರು ಸದಾ ಬೆಂಬಲವನ್ನ ಸೂಚಿಸಿರುತ್ತಾರೆ. ಹಾಗೆಯೇ ರಾಜ್ಯದಲ್ಲಿರುವ ಮಾದಿಗ ಮೀಸಲಾತಿ ಹೋರಾಟಕ್ಕೆ ಅಡ್ಡಪಡಿಸೋದಿಲ್ಲ ನಾವು. ಸದಾಶಿವ ಆಯೋಗ ಜಾರಿಗೆ ಅಡ್ಡಪಡಿಸಲ್ಲ ನಾವು. ಆದರೆ ಸಂವಿಧಾನ ಒಡೆಯುವ ಕೆಲಸಕ್ಕೆ ನಾವು ಮುಂದಾಗೋದು ಬೇಡ ಅನ್ನುವ ಮಾತನ್ನ ಮಾದಿಗ ಸಮಾಜದ ಯುವಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ತಾಲೂಕಿನ ಹೋರಾಟ ಮಾಡುವ ಯುವಕರಿಗೆ ಸಂವಿಧಾನ ಉಳಿಸಿಕೊಳ್ಳೋಣ ಎನ್ನುವ ಬೆಂಬಲ ಕೂಡ ಕೊಡುತ್ತಿದ್ದಾರೆ. ಎಲ್ಲವೂ ಮಾದಿಗ ಸಮಾಜದವರು ಹೋರಾಟ ಮಾಡುವವರಿಗೆ ಬುದ್ಧಿ ಬರಲಿ ಎನ್ನುವ ಮಾತಾಗಿದೆ. ತಾಲೂಕಿನ ಹೋರಾಟಕ್ಕೆ ಇಳಿದುಕೊಂಡ ಮುಖಂಡರಿಗೆ ನಮ್ಮ ಬೆಂಬಲವಿದೆ.
Download ShareChat.